ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಅಮ್ಮ ಅಮ್ಮ ತಿಂಡಿ ರೆಡಿನಾ? ಪುಟ್ಟಿ ಅಮ್ಮ ಮನೇಲಿಲ್ಲ. ಎಲ್ಲಿ ಹೋದ್ಲು ಬೆಳಗ್ಗೆ ಬೆಳಗ್ಗೆನೆ? ಆಫೀಸಿಗೆ ಹೋಗಿದ್ದಾಳೆ. ಏನು ಆಫೀಸ್ಗಾ? ಹೌದು, ಅದೇನೋ ಅವಳಿಗೆ ಜೀವನದಲ್ಲಿ ಜಿಗುಪ್ಸೆ ಬಂದಿದೆಯಂತೆ, ಅದಕ್ಕೆ ಆಫೀಸಿಗೆ ಹೋಗಿದ್ದಾಳೆ. ಏನು ಜಿಗುಪ್ಸೆ ಬಂದಿದೆಯಂತ? ಓ, CSP ಸರ್ ಹತ್ರ ಬೈಸ್ಕೊಂಡ್ರೆ ಅವ್ರ ಜಿಗುಪ್ಸೆ ಹೋಗಿ ನೆಮ್ಮದಿ ಸಿಗತ್ತಂತ. ಸರಿ, ಯಾಕಂತೆ ಅವ್ರಿಗೆ ಜೀವನದಲ್ಲಿ ಜಿಗುಪ್ಸೆ? ಅವತ್ತು ಚಿದಾನಂದ ನಿರ್ಮಲಾದು ಮದುವೆ ರಿಸೆಪ್ಷನ್ ಆಯ್ತಲ್ಲ, ಅವತ್ತು ಯಾರೋ ಅವಳಿಗೆ ಏನೋ ಅಂದ್ರಂತೆ, ಅದಕ್ಕೆ ಅವಳಿಗೆ ಜೀವನದ ಬಗ್ಗೆನೇ ಜಿಗುಪ್ಸೆ ಬಂದಂತೆ. ಏನು ಮಾತಾಡಿದ್ರಂತೆ? ಇಷ್ಟು ದಿವಸ ನಮ್ಮ ಚಿದಾನಂದಂಗೆ ಹುಡುಗಿ ಸಿಕ್ಕಲಿಲ್ಲ ಅಂತ ಮಹಿಳಾ ಸಮಾಜದವ್ರು ಆಡ್ಕೋತಾ ಇದ್ರು. ಮೊನ್ನೆ ರಿಸೆಪ್ಷನಿಗೆ ಬಂದವರು ಹುಡುಗಿ ಏನೋ ಲಕ್ಷಣವಾಗಿದ್ದಾಳೆ, ಆದರೆ ಹುಡುಕಿದ್ರೆ ಇನ್ನೂ ಚೆನ್ನಾಗಿರೋ ಹುಡುಗಿ ಸಿಗ್ತಾ ಇದ್ಲೋ ಏನೋ ಅಂತ ಅಂದ್ರಂತೆ. ಈ ಶಾರದನ್ನು ಸುಮ್ಮನಿರೋಕ್ಕಾಗಲ್ಲ. ಬೇರೆ ಯಾರ್ದ ಮದುವೆ ಹೋದಾಗ ಅವ್ರಿಗೆ ಹರ್ಟ್ ಆಗೋ ಥರ ಯಾಕೆ ಮಾತಾಡಬೇಕು? ಅವಳು ಹಾಗಂದಿದ್ದಕ್ಕೆ ಇವ್ರು ಚಿದಾನಂದ ಮದುವೆಯಲ್ಲಿ ಇವಳಿಗೆ ಹರ್ಟ್ ಆಗೋ ಥರ ವಾಪಸ್ ಅಂದರು. ಅವಳಿಗೆ ನೋವಾಯ್ತಂತೆ, ಅದಕ್ಕೆ ಜಿಗುಪ್ಸೆ ಹೋಗಲಾಡ್ಸೋದಕ್ಕೆ ಆಫೀಸಿಗೆ ಹೋಗಿದ್ದಾಳೆ. ಆದರೂ ಇವತ್ತು ಅಮ್ಮ ಮನೇಲಿ ಇರಬೇಕಾಗಿತ್ತು. ಯಾಕೆ ಪುಟ್ಟಿ, ಅವಳು ಆಫೀಸಿಗೆ ಹೋಗೋದೇ ಕಡಿಮೆ, ಈ ನೆಪದಲ್ಲಾದರೂ ಆಫೀಸಿಗೆ ಹೋಗ್ಲಿ ಬಿಡು. ಹಾಗಲ್ಲಪ್ಪ, ನಮ್ಮ ನಿರ್ಮಲಾ ಚಿದಾನಂದ್ ಇಬ್ರು ಮದುವೆ ಆದಮೇಲೆ ಎಲ್ಲಿಗೂ ಹೋಗೇ ಇಲ್ಲ. ಅದಕ್ಕೆ ಹನಿಮೂನ್ಗೆ ಅಂತ ಅವ್ರಿಗೆ 2 ಟಿಕೆಟ್ಸ್ ತಂದಿದ್ದೆ. ನಾವೆಲ್ಲರೂ ಸೇರಿ ಕೊಡೋಣ ಅಂದ್ಕೊಂಡಿದ್ದೆ. ಇವತ್ತು ರಾತ್ರಿಗೆ ಬಸ್ಸಿದೆ. ಅಮ್ಮ ನೋಡಿದ್ರೆ ಇವತ್ತೇ ಆಫೀಸ್ಗೆ ಹೋಗಿದ್ದಾಳೆ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಯಾಕೆ ಪುಟ್ಟಿ ಯೋಚನೆ? ಈಗಲೇ ಕೊಡು ಟಿಕೆಟನ್ನ. ರಾತ್ರಿ ಬಸ್ಸು ಅಂತಂದರೆ ಇವಾಗಲೂ ರೆಡಿ ಮಾಡ್ಕೋತಾರೆ ಹೋಗೋಕ್ಕೆ ಅಲ್ವಾ? ಸರಿ, ಹಾಗೆ ಮಾಡ್ತೀನಿ. ಇಬ್ಬರು ಎಲ್ಲ ಹೊರಟಾಗಿದೆ. ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ. ನಿರ್ಮಲಂಗೂ ಹೊರಗಡೆ ಕೆಲಸ ಇದೆಯಂತೆ. ಹೋಗ್ತಾ ಹಾಗೆ ಡ್ರಾಪ್ ಮಾಡಿ ಹೊರಟೋಗ್ತೀನಿ. ತಿಂಡಿ ತಿನ್ಕೊಂಡು ಹೋಗ್ತೀರಾ? ತರ್ತೀನಿ. ಬೇಡ ಬೇಡ, ತಿಂಡಿ ಅಂದರೆ ಮತ್ತೆ ಲೇಟ್ ಆಗುತ್ತೆ, ನಾವು ಹೊರಟ್ಬಿಡ್ತೀವಿ. ಕಾಫಿನಾರು ಕುಡ್ಕೊಂಡು ಹೋಗಿ, ಕೂತ್ಕೊಳ್ಳಿ. ಅಮ್ಮ ಇಲ್ವಾ? ಅಮ್ಮ ಅಪರೂಪಕ್ಕೆ ಆಫೀಸ್ಗೆ ಹೋಗಿದ್ದಾಳೆ. ಏನೋ? ಕೂತ್ಕೊಳ್ಳಿ. ಹಿಂಗೆ ಹಂಗೆ ಬೇಡಪ್ಪ. ನಿರ್ಮಲಾ, ಆ ಕೆಮಿಕಲ್ ಫ್ಯಾಕ್ಟ್ರಿ ವಿಚಾರ ಏನಾಯಿತು? ತಹಸೀಲ್ದಾರ್ ಅವ್ರ ಹತ್ರ ಈ ವಿಚಾರವಾಗಿ ಮಾತಾಡಿದ್ವಿ. ಅವರು ಆ ಕೆಮಿಕಲ್ ಫ್ಯಾಕ್ಟ್ರಿಗೆ ನೋಟಿಸ್ ಕಳಿಸಿದ್ರು. ಈಗ ಆ ಫ್ಯಾಕ್ಟ್ರಿಯವರು ಫ್ಯಾಕ್ಟ್ರಿ ಕೆಮಿಕಲ್ ವೇಸ್ಟ್ನ ಬೇರೆ ಕಡೆ ಬಿಡೋಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಕುಡಿಯೋ ನೀರಿಗೆ ಬಿಡ್ತಾ ಇಲ್ಲ. ಇವತ್ತು ಇದೇ ವಿಚಾರವಾಗಿ ತಹಸೀಲ್ದಾರ್ಗೆ ಥ್ಯಾಂಕ್ಸ್ ಹೇಳಿ ಬರೋಣ ಅಂತ ಹೊರಟಿದ್ದೀವಿ. ಆಫೀಸರು ಇದೇ ಊರಲ್ಲಿದ್ದಾರಂತೆ. ನಮ್ಮ ರೈತರೆಲ್ಲ ತಹಸೀಲ್ದಾರ್ ಆಫೀಸ್ ಹತ್ರ ಬರ್ತೀವಿ ಅಂತ ಹೇಳಿದ್ದಾರೆ. ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನಿರ್ಮಲಾ, ನನಗೆ ನಿನ್ನ ಬಗ್ಗೆ ಒಂದು ಸಣ್ಣ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟಾ? ಏನದು? ಹೇಳ್ತೀನಿ. ಈ ಕಂಪ್ಲೇಂಟ್ ಬಂದಿರೋದು ಅಮ್ಮನಿಂದ. ಏನಂತ? ನಿರ್ಮಲಾ ಮತ್ತು ಚಿದಾನಂದ್ ಮದುವೆ ಆಗಿ 1 ವಾರ ಆಗ್ತಾ ಬಂತು. ಅವರಿಬ್ಬರು ಎಲ್ಲೂ ಹೊರಗಡೆ ಹೋಗೇ ಇಲ್ಲ ಅಂತ. ಓಹ್, ಅದಾ? ನಿರ್ಮಲಾ, ನೀನು ಒಬ್ಬಳ ಮೇಲೆ ಅಲ್ಲ ಅಣ್ಣ, ನಿನ್ನ ಮೇಲೂ. ಮದುವೆ ಆಗಿ 1 ವಾರ ಆಗಿದೆ, ಆಗಲೇ ಆಫೀಸ್ಗೆ ಹೊರಟ್ಬಿಟ್ಟಿದ್ಯಾ. ಅದಕ್ಕೆ ನಿಮ್ಮಿಬ್ಬರಿಗೆ ಪನಿಷ್ಮೆಂಟ್ ಕೊಡಬೇಕು ಅಂತಿದ್ದೀವಿ. ಪನಿಷ್ಮೆಂಟ್ ಕೊಡು ಅಂತ ಅಮ್ಮನೇ ಹೇಳಿ ಆಫೀಸ್ಗೆ ಹೋಗಿದ್ದಾಳೆ. ಏನು ಪನಿಷ್ಮೆಂಟು? ನೀನು ಮಾಡಿರೋ ಅಡುಗೆನ ತಿನ್ಬೇಕಾ? ಅಣ್ಣ, ಚಿದಾನಂದ್, ನಿವೇದಿತನ ಯಾಕೆ ರೇಗಿಸ್ತೀರಾ? ಪಾಪ ಅವಳು ನಮಗೇನೋ ಪನಿಷ್ಮೆಂಟ್ ಕೊಡಬೇಕು ಅಂತಿದ್ದಾಳೆ. ಅದು ಅವಳು ಮಾಡಿರೋ ಅಡುಗೆ ಆದರೂ ನಾವು ತಿನ್ನಲೇಬೇಕು.
ನಿರ್ಮಲಾ, ನೀನು ಅಣ್ಣನ ಜೊತೆ ಸೇರ್ಕೊಂಡು ನನ್ನನ್ನು ರೇಗಿಸ್ತಿದ್ಯಾ? ಸಾರಿ ನಿವೇದಿತಾ, ತಮಾಷೆ ಮಾಡಿದೆ. ಇರ್ಲಿ, ಪರವಾಗಿಲ್ಲ. ಈಗ ನಿಮ್ಮಿಬ್ಬರು ಪನಿಷ್ಮೆಂಟ್ ಕೊಡಬೇಕು. ಇಬ್ರು ಇಲ್ಲೇ ಕೂತಿರಿ. ತಗೋ. ಏನಿದು ನಿವೇದಿತಾ? ಕೂರ್ಗ್ಗೆ ನಿಮ್ಮಿಬ್ಬರಿಗೆ 2 ಟಿಕೆಟ್ ತಂದಿದ್ದೀನಿ. ಅಲ್ಲಿ ತುಂಬ ಚೆನ್ನಾಗಿರೋ ಹೋಮ್ ಸ್ಟೇ ಇದೆ. ಅವರೇ ಸೈಟ್ ಸೀಯಿಂಗು ಕರ್ಕೊಂಡು ಹೋಗ್ತಾರೆ. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಡ್ತೀನಿ. ಇದೆಲ್ಲ ಯಾಕೆ ನಿವೇದಿತಾ? ತಗೋ, ನೀವು 4 ದಿವಸ ಸುತ್ತಾಡ್ಕೊಂಬಂದ್ರೆ ನಮಗೂ ಸಂತೋಷ ಆಗುತ್ತೆ. ಆಯ್ತಪ್ಪ, ತಗೋತೀವಿ. ಅಣ್ಣ, ಆಫೀಸ್ಗೆ ಇನ್ನೊಂದು ವಾರ ರಜಾ ಅಂತ ಹೇಳ್ಬಿಡು. ನಿರ್ಮಲಾ, ನೀನು ಅಷ್ಟೇ, ಇನ್ನೊಂದು ವಾರ ಫ್ರೀ. ಆಯಿತು ಮೇಡಮ್. ಹುಟ್ಟುಹಬ್ಬದ ಶುಭಾಶಯಗಳು ಸರ್. ಥ್ಯಾಂಕ್ ಯು ಸರ್. ಹುಟ್ಟುಹಬ್ಬದ ಶುಭಾಶಯಗಳು ಸರ್. 100 ಕಾಲ ಬಂಗಾರದಂತೆ ಬಾಳಿ ಸರ್. ತಮ್ಮ ಆರೈಕೆ ಅಂತೆ ಆಗಲಿ. ಚರಣ್ ಕುಮಾರ್ ಸರ್, ಇನ್ನೂ 20 ವರ್ಷ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ನೀವು ಇರಬೇಕು ಅಂತ ನಮ್ಮೆಲ್ಲರ ಇಚ್ಛೆ ಸರ್. ನಮಸ್ಕಾರ. ನಮಸ್ಕಾರ ಚೌಬ್ರಿಯಾ. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು ವೆರಿ ಮಚ್. ಕೂತ್ಕೊಳ್ಳಿ ಚೌಬ್ರಿಯಾ, ಕೂತ್ಕೊಳ್ಳಿ. ಬನ್ನಿಪ್ಪ ಚರಣ್ ಕುಮಾರ್, ಕೂತ್ಕೊಳ್ಳಿ. ಸರ್, ನಿಮ್ಮ ಬರ್ತ್ಡೇ ಪಾರ್ಟಿ ಸೆಲೆಬ್ರೇಷನ್ನ ನಮ್ಮ ಗೋಲ್ಡನ್ ಸ್ಟಾರ್ ಹೋಟೆಲ್ನಲ್ಲಿ ಇವತ್ತು ಸಾಯಂಕಾಲ ಇಟ್ಕೊಂಡಿದ್ದೀನಿ. ಓನ್ಲಿ VVIPs ಮಾತ್ರ ಬರ್ತಾರೆ. ಪಕ್ಷದ ಕೆಲವು ಪ್ರಮುಖರು, ನನ್ನ ಇಂಪಾರ್ಟೆಂಟ್ ಫ್ರೆಂಡ್ಸ್ ಮಾತ್ರ ಕರೆದಿದ್ದೀನಿ. ತಾವು ತಮ್ಮ ಶ್ರೀಮತಿಯವರು ಖಂಡಿತ ಪಾರ್ಟಿಗೆ ಬಂದೇ ಬರಬೇಕು. ನೋಡಪ್ಪ, ಸಾಹೇಬ್ರದ್ದು ಸಾಯಂಕಾಲ ಏನೇನು ಅಪಾಯಿಂಟ್ಮೆಂಟ್ಸ್ ಇದೆ ಎಲ್ಲ ಕ್ಯಾನ್ಸಲ್ ಮಾಡಿಬಿಡು. ಆಯಿತು ಸರ್. ಥ್ಯಾಂಕ್ ಯು ಚೌಬ್ರಿಯಾ. ಮುನಿಯಪ್ಪನವರೇ, ತಾವು ಖಂಡಿತ ಬರಬೇಕು. ಸರ್, ನೀವು ಕರೆದೇ ಇದ್ರೂ ನಾನು ಬರ್ತೀನಿ ಸರ್. ಶ್ರೀರಾಮನಿಂದೆ ಆಂಜನೇಯ ಹೆಂಗೆ ಹೋಗ್ತಿದ್ರೋ ಹಂಗೆ ನಮ್ಮ ಸಾಹೇಬ್ರಿಂದೆ ಎಲ್ಲೋದ್ರೂ ನಾನು ಬರ್ತೀನಿ ಸರ್. ಜೈಲಿಗೆ ಹೋದಾಗ ಅವರಿಂದೇನೆ ಹೋಗ್ಲಿಲ್ವ ಸರ್? ಇವತ್ತು ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಬಂದೆ. ಮುಂದೆ ನಿಮ್ಗೆ ಯಾವತ್ತೂ ಯಾವುದೇ ತೊಂದರೆ ಬರದೇ ಇರಲಿ ಅಂತ. ಮುಂದೆ ನೀವೇ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಲಿ ಅಂತ. ಥ್ಯಾಂಕ್ ಯು ಮೇಡಮ್. ನೀವು ಪ್ರಾರ್ಥನೆ ಮಾಡಿದ್ದೀರಾ ಅಂದಮೇಲೆ ದೇವರು ಖಂಡಿತ ಸ್ಯಾಂಕ್ಷನ್ ಮಾಡೇ ಮಾಡ್ತಾನೆ. ಮುಂದಿನ ಸಲ ನೀವು ದೇವಸ್ಥಾನಕ್ಕೆ ಹೋದಾಗ ಬಿಂಗಾ ಸಾಹೇಬ್ರ ಜೊತೆ ನಮ್ಮಗಳ ಹೆಸರಿನಲ್ಲೂ ಅರ್ಚನೆ ಮಾಡಿಸಿ, ಎಲ್ಲರೂ ಒಟ್ಟಿಗೆ ಗೆಲ್ಲಿ ಅಂತ. ಖಂಡಿತ. ಪ್ರಸಾದ ತಗೊಳ್ಳಿ. ಥ್ಯಾಂಕ್ ಯು. ಸರ್, ಪಕ್ಷದ ಹೊಸ ಅಧ್ಯಕ್ಷರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ ಅಂತ ಹೇಳಿದ್ರೆ, ನಿಮ್ಮ ಮಗಳು ಮೃಣಾಲಿನಿಯವರು ಬಂದಿದ್ದರೆ ಚೆನ್ನಾಗಿರೋದು. ವಿಜುಲತಾ, ಮೃಣಾಲಿನಿಗೆ ನನ್ನ ಹುಟ್ಟಿದಪ್ಪ ಇವತ್ತು ಅಂತ ಗೊತ್ತಿದೆ ತಾನೆ? ಏನು ಹೀಗೆ ಕೇಳ್ತಾ ಇದ್ದೀರಾ ನೀವು? ಪ್ರತಿ ವರ್ಷ ಎಲ್ಲರಿಗಿಂತ ಮೊದಲು ನಿಮ್ಮ ಬರ್ತ್ಡೇನಲ್ಲಿ ಅವಳೇ ತಾನೇ ವಿಶ್ ಮಾಡ್ತಾ ಇದ್ದಿದ್ದು. ನೆನಪಿಲ್ಲದೆ ಇರುತ್ತಾ ಅವಳಿಗೆ? ಅವಳನ್ನ ಮನೆಗೆ ಬಾ ಅಂತ ಕರಿಬೇಕಾಗಿತ್ತು. ನಿನ್ನೆ ಫೋನ್ ಮಾಡಿದ್ದೆ ಅವಳಿಗೆ. ಇವತ್ತು ಅವಳ ಸಸ್ಯ ಸಂಜೀವಿನಿ ಫ್ಯಾಕ್ಟ್ರಿನಲ್ಲಿ ಏನೋ ಮೀಟಿಂಗ್ ಇದೆಯಂತೆ, ಅದನ್ನು ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದಾಳೆ. ಇನ್ನೇನು ಬರಬಹುದು. ಹಾಯ್ ಅಪ್ಪ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು ಬಿಟ್ಟೆ. ಅಪ್ಪ, ನಿಮ್ಮ ಬರ್ತ್ಡೇಗೆ ಏನು ಗಿಫ್ಟ್ ತರಬೇಕು ಅಂತ ನನಗೆ ಗೊತ್ತಾಗಲಿಲ್ಲ. ಅದಕ್ಕೆ ಪ್ಲಾಟಿನಮ್ ರಿಂಗ್ ತಂದಿದ್ದೀನಿ. ರಿಂಗ್ ಹೇಗೆ ಓಪನ್ ಮಾಡೋದಾ? ವೆರಿ ಗುಡ್. ಓ
ಬ್ಯೂಟಿಫುಲ್. ಥ್ಯಾಂಕ್ ಯು ಬಿಟ್ಟಿ. ಆದರೆ ಏನು ಮಾಡಲಿ, ಈ ಉಂಗುರ ಸರ ಇವೆಲ್ಲ ಅಷ್ಟೊಂದು ಇಷ್ಟ ಆಗೋದಿಲ್ಲ ನನಗೆ. ನಿನಗೂ ಗೊತ್ತಲ್ಲ, ಇವೆಲ್ಲ ನಾನು ಹಾಕೋದಿಲ್ಲ. ವಿದ್ಯುಲತಾ ತಗೋ, ಒಳಗಡೆ ಇಟ್ಬಿಡು. ಅಪ್ಪ, ನಾನು ಎಷ್ಟು ಕಷ್ಟಪಟ್ಟು 7-8 ಜ್ಯುವೆಲ್ರಿ ಶಾಪ್ಗಳನ್ನು ಸುತ್ತಿ ನಿಮಗೋಸ್ಕರ ಈ ಉಂಗುರನ ತಗೊಂಡು ಬಂದಿದ್ದೆ. ನೀವು ಒಂದೇ ಮಾತಲ್ಲೇ ಬೇಡ ಅಂದ್ಬಿಟ್ರಲ್ಲ. ಬೇಜಾರು ಮಾಡ್ಕೊಂಬಿಡಮ್ಮ. ನಾನೇ ನಿನಗೆ ಗೊತ್ತಲ್ಲ, ಅಪ್ಪಂಗೆ ಬೆಳ್ಳಿ ಬಂಗಾರ ಯಾವುದ್ರ ವ್ಯಾಮೋಹನೂ ಇಲ್ಲ. ಬಟ್ ಇಟ್ಸ್ ಪ್ಲಾಟಿನಮ್. ನಿಮ್ಮ ತಂದೆಗೆ ಎಲ್ಲ ಒಂದೇನಮ್ಮ, ಅಂಥ ವ್ಯತ್ಯಾಸ ಏನಿಲ್ಲ. ಯಾಕೆ ಏನು ಚಾಬ್ರಿ ಅವ್ರು ಇಲ್ಲಿ ಅಂತ ನೋಡ್ತಾ ಇದೆಯಾ? ಅವರು ತಮ್ಮ ತಪ್ಪನ್ನು ಅರ್ಥ ಮಾಡಿಕೊಂಡು ತಿದ್ಕೊಳ್ತೀನಿ ಇಂದ ಬಂದಾಗ ಕ್ಷಮಿಸೋದು ನಮ್ಮ ಗುಣ ಅಲ್ವಾ? ಸರಿ, ಹಾಗಾದರೆ ನಿಮ್ಗೇನು ಗಿಫ್ಟ್ ಬೇಕು ಹೇಳಿ, ಅದನ್ನೇ ತಗೊಂಡು ಬರ್ತೀನಿ. ಬಾ ಕೂತ್ಕೋ, ಹೇಳ್ತೀನಿ ಬಾ ಕೂತ್ಕೋ. ಈಗ ಹೇಳಿಪ್ಪ, ನಿಮ್ಗೇನು ಗಿಫ್ಟ್ ಬೇಕು ಅಂತ. ನಾನು ಏನು ಗಿಫ್ಟ್ ಕೇಳಿದ್ರು ಕೊಡ್ತೀಯ ಪುಟ್ಟಿ? ಖಂಡಿತವಾಗ್ಲೂ ನನ್ನಿಂದ ಸಾಧ್ಯ ಆಗೋವಂಥದ್ದು ಏನು ಬೇಕಾದರೂ ಕೇಳಿ. ನಿನ್ನ ಕೈಲಿ ಸಾಧ್ಯ ಆಗೋ ಗಿಫ್ಟೇ ಪುಟ್ಟಿ, ಆದರೆ ನೀನು ಮನಸ್ಸು ಮಾಡಬೇಕಷ್ಟೆ. ಹಾಗಾದರೆ ಹೇಳಿಪ್ಪ, ಖಂಡಿತವಾಗ್ಲೂ ಕೊಡ್ತೀನಿ. ಏನು ಗಿಫ್ಟು? ನೀನು ನಮ್ಮ ಜನಹಿತ ಪಕ್ಷದ ಅಧ್ಯಕ್ಷ ಆಗಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಒಪ್ಕೋತೀಯ? ನಾನು ಜನಹಿತ ಪಕ್ಷದ ಅಧ್ಯಕ್ಷೆ ಆಗೋದಾ? ಹೌದು ಮೇಡಮ್ರೇ, ನಾವೆಲ್ಲರೂ ಸೇರಿ ನಿರ್ಧಾರ ತಗೊಂಡಿದ್ದೀವಿ ನಿಮ್ಮನ್ನು ಪಾರ್ಟಿ ಅಧ್ಯಕ್ಷರು ಮಾಡಬೇಕು ಅಂತ. ಅಲ್ಲ, ರಾಜಕೀಯದಲ್ಲಿ ನನಗೇನು ಅನುಭವ ಇದೆ ಅಂತ ನನ್ನನ್ನು ಆಯ್ಕೆ ಮಾಡಿದ್ರೆ, ನಿಮ್ಮ ಜನಹಿತ ಪಕ್ಷದಲ್ಲೇ ಎಷ್ಟೊಂದು ಸೀನಿಯರ್ಸ್ ಇದ್ದಾರೆ, ಅವರನ್ನೇ ಆಯ್ಕೆ ಮಾಡ್ಬೋದಲ್ವಾ? ಜನ ಯುವಕರನ್ನ ಇಷ್ಟಪಡ್ತಾರೆ. ನೀನು ಯೂತು, ಒಳ್ಳೆಯ ಹೆಸರಿದೆ. ಜೊತೆಗೆ ಶಿವಕೃಷ್ಣ ದೇಸಾಯಿ ಅವರ ಸೊಸೆ ಬೇರೆ, ಅದು ನಮ್ಮ ಪಕ್ಷಕ್ಕೆ ಪ್ಲಸ್ ಪಾಯಿಂಟ್. ಒಪ್ಕೊಬಿಟ್ಟಿ? ನನಗೆ ನಿರ್ಧಾರ ತಗೊಳಕ್ಕಾಗ್ತಾ ಇಲ್ಲ ಅಪ್ಪ. ಯಾಕಂದರೆ ಕೆಲವು ದಿನಗಳ ಹಿಂದೆ ನಮ್ಮ ಮಾವನವರು ಅವ್ರ ಪಕ್ಷಕ್ಕೆ ಸೇರ್ಕೊ ಅಂತ ಇದೇ ರೀತಿ ಆಫರ್ ಇಟ್ಟಿದ್ರು. ನಾನು ಅಲ್ಲೂ ಕೂಡ ಆಗೋದಿಲ್ಲ ಅಂತ ಹೇಳಿದ್ದೆ. ನೀವು ಅಲ್ಲಿ ಒಪ್ಕೊಂಡಿದ್ದು ಒಳ್ಳೆ ನಿರ್ಧಾರ ತಗೊಂಡ್ರಿ. ಇಲ್ಲ ಅಂದಿದ್ರೆ ನಿಮ್ಮ ತಂದೆಯವರಿಗೆ ತುಂಬ ಅನ್ಯಾಯ ಆಗ್ತಿತ್ತು. ಈಗ ನಮ್ಮ ಪಾರ್ಟಿ ಆಫರ್ ಬಂದಿದೆ, ದಯವಿಟ್ಟು ಒಪ್ಕೊಳ್ಳಿ, ನಮ್ಮೆಲ್ಲರಿಗೂ ಅನುಕೂಲ ಆಗುತ್ತೆ. ಈಗ ನಾನು ನಿಮ್ಮ ಆಫರ್ಗೆ ಒಪ್ಕೊಂಡ್ರೆ ನಮ್ಮ ಮಾವನವ್ರಿಗೆ ತುಂಬ ಅನ್ಯಾಯ ಆಗುತ್ತೆ ಮುನಿಯಪ್ಪನವರೇ. ನಮ್ಮ ಮಾವನವರು ತುಂಬ ಒಳ್ಳೆಯವರು. ಅವ್ರು ಒಳ್ಳೆಯವರು ಅನ್ನೋದು ವ್ಯಕ್ತಿಗತವಾಗಿ ಪುಟ್ಟಿ, ರಾಜಕೀಯವಾಗಿ ಅಲ್ಲ. ರಾಜಕೀಯವಾಗಿ ಅವ್ರು ನನ್ನ ವಿರೋಧಿಗಳು. ನೀನೇ ನೋಡ್ತೀಯಲ್ಲ, ನಾನಾಗಿ ನಾನು ನನ್ನ ಅಹಂಕಾರ ಪ್ರತಿಷ್ಠೆಗಳನ್ನೆಲ್ಲವನ್ನು ಮರೆತು ಅವ್ರ ಮನೆ ಬಾಗಿಲಿಗೆ ಹೋದಾಗ ನಿಮ್ಮ ಮಾವನವ್ರು ಹೇಗೆ ನಡ್ಕೊಂಡ್ರು ಅಂತ. ನನಗೆ ಸಪೋರ್ಟ್ ಮಾಡೋದಕ್ಕೆ ಅವರ ತತ್ವ ಸಿದ್ಧಾಂತಗಳು ವಿರೋಧಿಸ್ತವೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಸಪೋರ್ಟ್ ಮಾಡಲಿಲ್ಲ. ನಾನು ಅವರ ಸೊಸೆಯ ತಂದೆ, ಬೀಗರು ಅನ್ನೋ ಕಾರಣಕ್ಕೋಸ್ಕರ ನಾವು ಸಪೋರ್ಟ್ ಮಾಡ್ಬೋದಾಗಿತ್ತಾನೆ. ಅವ್ರು ಸಪೋರ್ಟ್ ಮಾಡಲಿಲ್ಲ ಅಂತ ನಿನಗೆ ಬೇಸರ ಆಯಿತು ತಾನೆ? ಹಾಂ, ತುಂಬಾ ಬೇಸರ ಆಗಿತ್ತು. ನೀನು ಅವರ ಪ್ರೀತಿಯ ಸೊಸೆ ಅಂತ ಎಲ್ಲರ ಕೈಲೂ ಹೇಳ್ಕೊಳ್ತಾರೆ. ನಿನಗೆ ಬೇಸರ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಿಮ್ಮ ಮಾವ ಅವರ ನಿರ್ಧಾರನೇನಾದರೂ ಬದಲಾಯಿಸಿದ್ರ? ಹಾಂ, ಇಲ್ಲ ತಾನೆ? ಏನಂದ್ರು ಆಗ? ತತ್ವ ಸಿದ್ಧಾಂತ ಅಂತ ಮಾತಾಡಿದ್ರು. ನಿಮ್ಮ ಮಾವ ನಿನಗೆ ಬೇಸರ ಆಗುವಂಥ ನಿರ್ಧಾರಗಳನ್ನ ತಗೋಬಹುದು, ನೀನು ಮಾತ್ರ ತಗೋಬಾರ್ದು ಅಲ್ವಾ? ನನಗೆ ಸಪೋರ್ಟ್ ಮಾಡೋದು ಬಿಡೋದು ಅವರ ವೈಯಕ್ತಿಕ ನಿರ್ಧಾರ ಆದರೆ, ನೀನು ಅಧ್ಯಕ್ಷೆ ಆಗೋದು ಬಿಡೋದು
ನಿನ್ನ ವೈಯಕ್ತಿಕ ನಿರ್ಧಾರ ಆಗುತ್ತೆ ಅಲ್ವಾ? ನೀನು ನಮ್ಮ ಪಕ್ಷದ ಅಧ್ಯಕ್ಷ ಆದರೆ ಬರೋ ಎಲೆಕ್ಷನ್ನಲ್ಲಿ ನಮ್ಮ ಪಕ್ಷ ಗೆಲ್ಲೋದು ಸುಲಭ ಆಗುತ್ತೆ. ನಾನೇನಾದರೂ ಒಪ್ಕೊಂಡ್ರೆ ನಮ್ಮ ಮನೆ ಒಡೆದಾಗ ಆಗಲ್ವಾಪ? ಹಾಗೆ ಕನ್ಕೋತೀರ ಮೃಣಾಲ್ ನೀವ್ರೆ. ವೈಯಕ್ತಿಕ ಬದುಕನ್ನು ರಾಜಕೀಯ ಜೀವನನ ಮಿಕ್ಸ್ ಮಾಡಿ ನೋಡಬೇಡಿ. ಅದೇ ಬೇರೆ ಇದೇ ಬೇರೆ. ನೋಡ್ಬಿಟ್ಟು ನಾನೀಗ ನಿನಗೆ ತುಂಬ ಸರಳವಾಗಿ ಅರ್ಥ ಮಾಡಿಸೋಕ್ಕೆ ಪ್ರಯತ್ನ ಪಡ್ತೇನೆ. ಈ ಹಿಂದೆ ನೀನು ಸಿದ್ಧಾಂತ್ ಪರಸ್ಪರ ಇಷ್ಟಪಟ್ಟಿದ್ರಿ, ಮದುವೆ ಆಗೋ ಯೋಚನೆ ನಡೀತ್ರಿ. ಆಗ ಬೇರೆ ಬೇರೆ ಕಾರಣಗಳಿಗೋಸ್ಕರ ಸಿದ್ಧಾಂತ್ ಮತ್ತು ನಿನ್ನ ಮದುವೆಯನ್ನು ನಾನು ವಿರೋಧಿಸಿದ್ದೆ. ಆಗ ಶಿವಕೃಷ್ಣ ದೇಸಾಯಿ ಅವರು ನನ್ನ ವಿರೋಧದ ನಡುವೆನು ನಿನ್ನ ಮತ್ತು ಸಿದ್ಧಾಂತ್ ಮದುವೆ ಮಾಡಿದ್ರು. ನಿನ್ನ ಪ್ರೀತಿಯ ತಂದೆ ತಾಯಿಗಳಿಂದ ದೂರ ಮಾಡಿದ್ರು. ಅದು ಮನೆ ಒಡೆಯ ಕೆಲಸ ಅಲ್ವೇನು? ಅದು ಹೇಗೆ ಮನೆ ಒಡೆಯೋ ಕೆಲಸ ಆಗುತ್ತಪ್ಪ? ನಿನ್ನ ಮತ್ತು ಸಿದ್ಧಾಂತ್ ಮದುವೆಗೆ ನನ್ನ ವಿರೋಧವಿದ್ದಾಗ್ಯೂ ಶಿವಕೃಷ್ಣ ದೇಸಾಯಿಯವರು ನಿನ್ನ ಮತ್ತು ಸಿದ್ಧಾಂತ್ ಮದುವೆ ಮಾಡಿದ್ದು ಮನೆ ಒಡೆಯೋ ಕೆಲಸ ಅಲ್ಲ ಅಂತ ಆದರೆ ನಮ್ಮ ಪಕ್ಷಕ್ಕೆ ನಿನ್ನನ್ನು ನಾವು ಅಧ್ಯಕ್ಷೆ ಮಾಡೋದು ಸಹ ಮನೆ ಒಡೆಯೋ ಕೆಲಸ ಖಂಡಿತ ಅಲ್ಲ. ಅರ್ಥ ಮಾಡ್ಕೊ. ಯಾಕೆ ಅವಳನ್ನ ಇಕ್ಕಟ್ಟಲ್ಲಿ ಸಿಕ್ಕಾಕ್ಸ್ತಾ ಇದ್ದೀರಾ? ಅವಳಿಗೆ ರಾಜಕೀಯ ಬೇಡ, ಅವಳ ಜೀವನ ಹಾಳಾಗುತ್ತೆ. ವಿದ್ಯುಲತಾ, ನೀನು ಸುಮ್ಮನೆ ಇರು. ನಾನೇನು ಮನೆ ಒಡೆಯೋ ಕೆಲಸ ಮಾಡ್ತಾ ಇಲ್ಲ. ನನ್ನ ಮಗಳ ಜೀವನ ಹಾಳಾಗಿ ಹೋಗಬಾರ್ದು ಅನ್ನೋ ಅರಿವು ನನಗಿದೆ. ನನಗೂ ಅವಳ ಬದುಕಿನ ಬಗ್ಗೆ ಕನ್ಸರ್ನ್ ಇದೆ. ಅದಕ್ಕೆ ಇಷ್ಟೆಲ್ಲ ಮಾಡ್ತಾ ಇರೋದು. ಪುಟಿ, ನಿಮ್ಮಮ್ಮ ಸುಮ್ಮನೆ ಆತಂಕ ಪಟ್ಕೊಳ್ತಾ ಇದ್ದಾಳೆ. ಅವಳ ಮಾತಿನ ಕಡೆಗೆ ನೀನು ಗಮನ ಕೊಡಬೇಡ. ನೋಡು ಪುಟಿ, ವೈಯಕ್ತಿಕ ಬದುಕೇ ಬೇರೆ, ರಾಜಕೀಯ ಬದುಕೇ ಬೇರೆ. ಶಿವಕೃಷ್ಣ ದೇಸಾಯಿಯವರು ಪ್ರತಿಯೊಬ್ಬರ ವ್ಯಕ್ತಿ ಸ್ವಾತಂತ್ರ್ಯವನ್ನು ಗೌರವಿಸ್ತಾರೆ ಅಂತ ಹೇಳ್ತೀಯ. ಅವರು ನಿನ್ನ ನಿರ್ಧಾರವನ್ನು ಬೆಂಬಲಿಸ್ತಾರೆ, ಗೌರವಿಸ್ತಾರೆ. ದಯವಿಟ್ಟು ಒಪ್ಕೋ. ಏನು ಯೋಚನೆ ಮಾಡ್ತಿದ್ದೀಯ ಇನ್ನು? ಒಪ್ಕೊಪುಟ್ಟಿ. ಪುಟಿ, ಈಗ ನೀನು ನಮ್ಮ ಪಕ್ಷದ ಅಧ್ಯಕ್ಷ ಆಗೋದಕ್ಕೆ ಒಪ್ಕೊಂಡ್ರೆ ನನ್ನ ಬರ್ತ್ಡೇ ಗಿಫ್ಟ್ ಕೊಡ್ತಿದೀಯಾ ಅಂತ ಅಂದ್ಕೋತೀನಿ. ನೀನೇನಾದರೂ ಒಪ್ಕೊಳ್ಳಿಲ್ಲ ಅಂದರೆ ಈ ಹಿಂದೆ ನಿನ್ನ ಮತ್ತು ಸಿದ್ಧಾಂತ್ ಮದುವೆಗೆ ನಾನು ವಿರೋಧ ವ್ಯಕ್ತಪಡಿಸಿದ್ದನ್ನು ನೀನು ಮನಸ್ಸಿನಲ್ಲಿ ಇಟ್ಕೊಂಡಿದೀಯಾ ಅಂದ್ಕೋತೀನಿ. ನಿನಗೆ ನನ್ನ ಕಂಡ್ರೆ ಪ್ರೀತಿ ಗೌರವ ಇಲ್ಲ, ಇರೋದು ದ್ವೇಷ ಅಂತ ತಿಳ್ಕೊಳ್ತೇನೆ. ಅಪ್ಪ ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ. ನಿಮ್ಮ ಆಫರ್ನ ನಾನು ಒಪ್ಕೋತೀನಿ. ನಿಮ್ಮ ಜನಹಿತ ಪಕ್ಷಕ್ಕೆ ಅಧ್ಯಕ್ಷೆ ಆಗ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಪುಟಿ. ಭೂಮೊಗವಾಡದ ಇರಿಯುವ ಮುಳ್ಳೆ ಎಲ್ಲಿವರೆಗೆ ನಿನ್ನಾಟ? ಭೂಮೊಗವಾಡದ